ಹೌದು ವೀಕ್ಷಕರೇ, ನಟ ದರ್ಶನ್ ಅವರಿಗೆ ಜಾಮೀನು ಸಿಗುವಂಥದ್ದು 100% ಕನ್ಫರ್ಮ್ ಅಂತಲೇ ಹೇಳ್ಬೋದು. ದರ್ಶನ್ ಅವರು ಜೈಲಿಗೆ ಹೋಗಿ 6 ತಿಂಗಳು ಕಳೆದ ನಂತರನೇ ಅವರು ಜಾಮೀನಿಗೆ ಅಪ್ಲಿಕೇಶನ್ ಹಾಕುವಂಥ ಅವಕಾಶ ಇದ್ದರೂ ಕೂಡ ಅವರು ಜಾಮೀನಿಗೆ ಅಪ್ಲಿಕೇಶನ್ ಹಾಕಲಾರದೆ ಅವರು ಇನ್ನೂ ಜೈಲಲ್ಲಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ನೇರವಾಗಿ ಜಾಮೀನು ಅಪ್ಲಿಕೇಶನ್ ಹಾಕಿರುವಂಥದ್ದು ಭಾಳ ಕುತೂಹಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಹೈಕೋರ್ಟ್ ಮತ್ತು ಸಾಮಾನ್ಯ ಕೋರ್ಟಲ್ಲಿ ಅವರು ಏನಾದರೂ ಜಾಮೀನಿಗೆ ಅಪ್ಲಿಕೇಶನ್ ಹಾಕಿ ಅದರ ವಾದ ಪ್ರತಿವಾದ ನಡೆದರೂ ಕೂಡ ಅದು ತಿಂಗಳು ಮತ್ತು 2 ತಿಂಗಳು ಕಾಯುವಂಥ ಸಾಧ್ಯತೆ ಇರುತ್ತೆ. ಯಾಕಂತಂದರೆ ಆದೇಶ ಹೊರಡಿಸೋಕ್ಕೆ ಅಲ್ಲಿ ಏನಾದರೂ ಅರ್ಜಿ ವಜಾ ಆದರೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕುವಂಥ ಕೆಲಸ ಆಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ದರ್ಶನ್ ಅವರು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಕದ ತಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಜಾಮೀನು ಅಪ್ಲಿಕೇಶನ್ ಆಗಿದಂಥ ಸಂದರ್ಭದಲ್ಲಿ ಅಲ್ಲಿ ವಿಚಾರಣೆ ನಡೆದು 1 ತಿಂಗಳು ಅಥವಾ 15 ದಿನದಲ್ಲೇ ಜಾಮೀನು ಸಿಗುವಂಥ ಸಾಧ್ಯತೆ ಇರುತ್ತೆ. ಈಗ ಏನಾದರೂ ಮಧ್ಯಂತರ ಜಾಮೀನಿಗೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಏನು ದರ್ಶನ್ ಪರ ವಕೀಲರು ದರ್ಶನ್ ಬೆನ್ನು ನೋವಿನ ಸಮಸ್ಯೆ ವಿಚಾರವಾಗಿ ಏನು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಮಧ್ಯಂತರ ಜಾಮೀನು ಬೇಗ ಕೊಡಿ ಅಂತೇಳಿ ಏನು ಮೇ 4ಕ್ಕೆ ಅವರು ವಾದ ಪ್ರತಿವಾದ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಾಳೆನೇ ಮೇ 4 ನಾಳೆನೇ ಅವರು ಏನು ಜಾಮೀನು ಆದೇಶ ಹೊರಡಿಸಿ ನಾಳೆನೇ ಡಿ ಬಾಸ್ ರಿಲೀಸ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾರು ದರ್ಶನ್ ಫ್ಯಾನ್ಸ್ ಇದ್ದೀರಾ, ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಡಿ ಬಾಸ್ ಅಂತೇಳಿ ಕಾಮೆಂಟ್ ಮಾಡಿ ವೀಕ್ಷಕರೇ. ನಮಸ್ಕಾರ.